ಎಲ್ಲ ಬಣ್ಣ ಹೊಡಿಸಿ ಮಾಡಿ ಫಸ್ಟ್ ಕ್ಲಾಸ್ ಇಟ್ಟು ನಮ್ಮ ಅಷ್ಟೇ. ಇದನ್ನೆಲ್ಲ ಪಾಪ ಪೇಂಟ್ ಹೊಡೆದಿದ್ದೆಲ್ಲ ಡಿಸಿಪ್ಲಿನ್ ತರಿಸಿ ಈಗ ಈಸ್ ಒನ್ ಆಫ್ ದಿ ಅಲ್ಲಲ್ಲ. ರೀಸೆಂಟ್ ಟೈಮ್ಸ್ ನಾವು ನೋಡ್ದಂಗೆ ನಾನು ಫಾರ್ ನೋಡಿದ್ದೀನಿ. ಓನ್ಲಿ ಪೊಸಿಷನ್ ಕೃಷ್ಣ ಸಾಹೇಬ್ರು ನೋಡಿದ್ದೀನಿ. ಈಸ್ ಒನ್ ಆಫ್ ದಿ ಬೆಸ್ಟ್ ಸ್ಪೀಕರ್. ಊಟ ಕೊಟ್ಟು ಈಗ ಊಟ ಕೊಟ್ಟು ಗುಡ್ ಮ್ಯಾನರ್. ಆದ್ರೆ ಒಂದನ್ನ ವಿರೋಧ ಪಕ್ಷದ ಒಂದು ಕರ್ತವ್ಯ ಇದೆ. ಪ್ಲೀಸ್ ಅಲೋ ಮೈ. ವಿರೋಧ ಪಕ್ಷದ ಒಂದು ಕರ್ತವ್ಯ. ಅವರೆಲ್ಲ ದೇ ಆರ್ ಸೋ ಹ್ಯಾಪಿ. ಎಷ್ಟೋ ಜನ ಅಂತ ಮಾತಾಡಿದ್ರು, ಎಷ್ಟು ಖುಷಿಲಿದ್ದಾರೆ. ನಾನು ಹೇಳ್ತಾ ಇದ್ದೀನಿ 25 ವರ್ಷದಿಂದ ನಾನು ಚರ್ಚೆ ಬೇಡ. 25 ವರ್ಷದಿಂದ ಸಮಸ್ಯೆನ ಇವತ್ತು ಬಗೆಹರಿಸಿದೀವಿ. ಯು ಶುಡ್ ಆಲ್ಸೋ ಬಿ ವೆರಿ ಹ್ಯಾಪಿ. ಈಗ ಈಗ ಅದ್ರ ಬಗ್ಗೆ ಚರ್ಚೆನೇ ಬೇಡ. ಬಿ ವೆರಿ ಹ್ಯಾಪಿ. ಈಗ ಅಲ್ಲಿ ಚರ್ಚೆನೇ ಬೇಡ. DK ಶಿವಕುಮಾರ್ ಊಟ ಆದ ತಕ್ಷಣ ಬಂದು ಸಭಾಧ್ಯಕ್ಷರೇ, ಬೆಳಗ್ಗೆಯಿಂದ ಬೆಂಗಳೂರು ಬಗ್ಗೆ, ಟನಲ್ ಬಗ್ಗೆ, ಎಲ್ಲ ವಿಷಯಗಳ ಬಗ್ಗೆನೂ ಚರ್ಚೆ ನಡೆದಿದೆ ಸಭಾಧ್ಯಕ್ಷರೇ. ಶೈಲೇಂದ್ರ ಕೊಡುವ ಗಡಿಬಿಡಿ ಮಾಡಬೇಡಿ. ಬಹಳ ಪ್ರಮುಖವಾಗಿ ಬೆಂಗಳೂರು ಇವತ್ತು ಇಡೀ ರಾಜ್ಯಕ್ಕೆ ಸಂಪನ್ಮೂಲ ಕೊಡ್ತಾ ಇರೋಂಥ ಒಂದು ಬೆಂಗಳೂರು ನಗರ. ಆವತ್ತಿನ ಇವತ್ತು ಬೆಂಗಳೂರು ನಗರಕ್ಕೇನೆ ಕಷ್ಟದ ಪರಿಸ್ಥಿತಿ ಬಂದಿದೆ. ಇತಿಹಾಸದಲ್ಲಿ ನಾನು ಒಂದು 40 ವರ್ಷದಿಂದ MG ರೋಡಲ್ಲಿ ಓಡಾಡ್ತಾ ಇದ್ದೀನಿ ಸಭಾಧ್ಯಕ್ಷ. ನಾನು MG ರೋಡಲ್ಲಿ ಗುಂಡಿ ನೋಡಿರಲಿಲ್ಲ ಸಭಾಧ್ಯಕ್ಷ. ಫಸ್ಟ್ ಟೈಮ್ MG ರೋಡಲ್ಲಿ ಗುಂಡಿ ನೋಡಿದ್ದೀನಿ. ಸರಿಪಡಿಸುವ ಮಾಡಿಸ್ಕೊಡಿ ಸಭಾಧ್ಯಕ್ಷ. ತಾವು ಹೇಳಿದ್ಮೇಲೆ ನಂಗೆ ನಂಬಿಕೆ ಇದೆ ಸಭಾಧ್ಯಕ್ಷ. ಇದನ್ನ ಬಿಟ್ಟು ಟನಲ್ ಬಗ್ಗೆ ಮಾತಾಡಿದ್ದಾರೆ ಸಭಾಧ್ಯಕ್ಷ. ಬಹುಶಃ ವಿಶ್ವೇಶ್ವರಯ್ಯ ಅವರು ಇವತ್ತು ಇರಬೇಕಾಯ್ತು ಸಭಾಧ್ಯಕ್ಷ. ತುಂಬ ಚೆನ್ನಾಗಿರೋದು. ಯಾತಕ್ಕೆ ಅಂದರೆ ಮೆಟ್ರೋ ಎಲ್ಲಿ ಹೋಗಿದೆ, ಮೆಟ್ರೋ ಪಿಲ್ಲರ್ ಎಲ್ಲಿದೆ, ಆ ಪಿಲ್ಲರ್ ಕೆಳಗಡೆ ಪೈಲು 60 ಫೀಟ್ ಇದೆ ಸಭಾಧ್ಯಕ್ಷರೇ. ಆ 60 ಅಡಿ ಕೆಳಗಡೆ ಟನಲ್ ಹೋಗ್ತಾ ಇದೆ ಸಭಾಧ್ಯಕ್ಷರೇ. ಬಹುಶಃ ಪ್ರಪಂಚದಲ್ಲಿ ಯಾರೂ ಈ ಆಲೋಚನೆ ಮಾಡಿಲ್ಲ ಸಭಾಧ್ಯಕ್ಷರೇ. ಫಸ್ಟ್ ಟೈಮ್ ನಾವೇ ಮಾಡಿರೋವಂಥದ್ದು ಇದು. ಯಾಕಂದರೆ ರಸ್ತೆ ಇರೋದು ಒಂದು 60 ಅಡಿ 40 ಅಡಿ ಇದೆ. ಟನಲ್ 24 ಮೀಟರ್ ಇದೆ ಸಭಾಧ್ಯಕ್ಷರೇ. ಭಾಳ ಒಳ್ಳೆ ಕಾನ್ಸೆಪ್ಟು ಇದು. ಜನರಿಗೆ ಒಳ್ಳೇದಾಗಲಿ. ಆಮೇಲೆ ಎಲ್ಲದಕ್ಕಿಂತ ಸಂತೋಷ ಸುದ್ದಿ ಏನು ಅಂದರೆ, ಟನಲಲ್ಲಿ ಓಡಾಡೋರು 1 ಕಿಲೋಮೀಟ್ರಿಗೆ 16 ರೂಪಾಯಿ 75 ಪೈಸೆ ಕೊಡ್ಬೇಕು ಸಭಾಧ್ಯಕ್ಷರೇ. ಅದು ಸ್ವಲ್ಪ ಕಡಿಮೆ ಮಾಡಕ್ಕೆ ಕೇಳಬೇಕು ರೇಟ್. ಜೊತೆಯಲ್ಲಿ ಟನಲ್ ಮಾಡಬೇಕು ಅಂದರೆ ಸಭಾಧ್ಯಕ್ಷರೇ, ರ್ಯಾಂಪ್ 1:30 1:40 ಅಂತ ಮಾಡ್ತಾರೆ ಸಭಾಧ್ಯಕ್ಷರೇ. ಟೆಕ್ನಿಕಲ್ ಆಗಿ ಒಂದು ಟನಲಿಂದ ನಾವು ಹೊರಗಡೆ ಬರಬೇಕು ಎಲ್ಲಾದರೂ ಅಂದರೆ 1000 ಮೀಟರ್ ಬೇಕಾಗತ್ತೆ ಸಭಾಧ್ಯಕ್ಷರೇ. ಆ 1000 ಮೀಟರ್ ಎಲ್ಲಿ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅದು ಮಾಡಲಿ, ಆಮೇಲೆ ನಾವು ಸಂತೋಷ ಪಡೋಣ. ಈಗ ಟನಲ್ ಬೇಕಾ ಬೇಡವಾ? ಮಾಡ್ಲೇಬೇಕು. ಆಯ್ತು, ಮುಗಿತಲ್ಲ ಮತ್ತೇನು. ಇದನ್ನ ಮೆಟ್ರೋ ಪೈಲ್ ಕೆಳಗಡೆ ನಾವ್ಯಾಕೆ ಟೆನ್ಷನ್ ಮಾಡುದು? ಅದು ಸಂತೋಷ ಪಡೋಣ. ಇಂಜಿನಿಯರ್ ನೋಡ್ತಾರೆ, ಅದನ್ನ ನಾವು ನೋಡೋಣ ಸಭಾ. ಓಕೆ. ಆಮೇಲೆ ಬೆಂಗಳೂರಿಗೆ ನಾವು ಬರಬೇಕು ಅಂದ್ರೆ ಏರ್ಪೋರ್ಟಿಂದ, ಬಾಂಬೆಯಿಂದ ಇರ್ಬೋದು, ಡೆಲ್ಲಿಯಿಂದ ಇರ್ಬೋದು, ಎಲ್ಲಿಂದ ಬಂದ್ರೂ ಝೀರೋ ಟ್ರಾಫಿಕ್ ಇಲ್ಲದೆ ಬಂದರೆ ನಾವು ಹೆಬ್ಬಾಳದಿಂದ ಸಿಟಿ ಒಳಗೆ ಬರೋಕ್ಕೆ ಎಷ್ಟು ಟೈಮ್ ಆಗುತ್ತೆ ಅಂತ ನೋಡ್ಕೋಬೇಕು ಸಭಾಧ್ಯಕ್ಷರೇ. ಯಾತಕ್ಕೆ ಮಾತು ಹೇಳ್ತೀನಿ ಅಂದರೆ, ಅಲ್ಲಿಂದ ಬರೋದಕ್ಕೆ 3/4 ಗಂಟೆ ಹೈದರಾಬಾದು, ಚೆನ್ನೈ, ಬಾಂಬೆ ಇಲ್ಲೆಲ್ಲದ್ರಿಂದ 1 ಅವರ್. ಹೆಬ್ಬಾಳ ಟ್ರಾಫಿಕ್ ಮುಂದಕ್ಕೆ ಹೋಗೋದಕ್ಕೆ 2 ಅವರ್ ಬೇಕು ಸಭಾಧ್ಯಕ್ಷ. ಯಾತಕ್ಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ. ಒಂದು ನಿಮಿಷ ಅಣ್ಣ ಅಲ್ಲ, ದಯವಿಟ್ಟು ಅದಕ್ಕೆ ಯಾರು ಕಾರಣಕರ್ತರು ಗೊತ್ತಿದೆಯಲ್ಲ. ನಾನು ಹೇಳ್ತೀನಿ ಅಣ್ಣ, ಅದು ಹೇಳ್ತೀನಿ. ಟನಲ್ ಬಗ್ಗೆ ನಾನು ಮಾತಾಡಲ್ಲ, ಅದು ಮುಗೀತು. ಇವತ್ತು ಹೆಬ್ಬಾಳ ಟ್ರಾಫಿಕ್ ಬಗ್ಗೆ ಮುಖ್ಯಮಂತ್ರಿಗಳು ನಿನ್ನೆ ಒಂದು ಉದ್ಘಾಟನೆ ಮಾಡಿದ್ದಾರೆ, ಒಂದು ಸರ್ವಿಸು ಫ್ಲೈಓವರ್ ಉದ್ಘಾಟನೆ ಮಾಡಿದ್ದಾರೆ. ಬಹುಶಃ ಇದು ಗುದ್ಲಿಚ್ ಪೂಜೆ ಮಾಡಿದ್ದು 2016-17ರಲ್ಲಿ ಮಾಡಿದ್ದು. ಅವರೇ ಉದ್ಘಾಟನೆ ಮಾಡಿದರೆ ಸಂತೋಷ. ಸಭಾಧ್ಯಕ್ಷರೇ, ಇವತ್ತು ನಾವು ರಾಜಕಾಲುವೆ ಪಕ್ಕದಲ್ಲಿ ಬಫರ್ ಝೋನ್ ಮಾಡ್ತಾ ಇದ್ದೀವಿ ಸಭಾಧ್ಯಕ್ಷರೇ. ಬಹಳ ಗಮನ ಹರಿಸುವಂಥದ್ದು, ಬಫರ್ ಝೋನಲ್ಲಿ ರಸ್ತೆ ಮಾಡ್ತಾ ಇದ್ದೀವಿ. ಮುಖ್ಯಮಂತ್ರಿಗಳು ರಸ್ತೆ ಮಾಡೋದಕ್ಕೆ 3000 ಕೋಟಿ ಅನುದಾನ ಇಟ್ಟಿದ್ದಾರೆ. ಆ ಅನುದಾನ 3000 ಕೊಟ್ಟಿರೋದು ಬಹಳ ವೇಗವಾಗಿ ಹೋಗ್ತಾ ಇದೆ. ಅದು ಎಷ್ಟು ವೇಗವಾಗಿದೆ ಅಂದರೆ, ಈಗಾಗಲೇ ಅದನ್ನು ಟೆಂಡರ್ ಕರೆಯೋದೇನು, ರಸ್ತೆ ಮಾಡೋದಕ್ಕೇನು ಅಂದರೆ, ಆ ರಾಜಕಾಲುವೆ ಬಫರ್ ಪಕ್ಕದಲ್ಲಿರೋ ಭೂಮಿ ಇದೆಯಲ್ಲ,
ಈ ರಸ್ತೆ ಮಾಡಕ್ ಮುಂಚೆ ಇವಾಗ ಅದು 4 ಕೋಟಿ ಸಭಾಧ್ಯಕ್ಷರೇ, ನಮ್ದು ಎಂಥ ಕಲ್ಪನೆ, ಎಂಥ ಆಲೋಚನೆ, ಎಷ್ಟ ದೂರದೃಷ್ಟಿ. ಈ ರಸ್ತೆ ಮಾಡಿದ ತಕ್ಷಣ ಅದು 100 ಕೋಟಿ ಸಭಾಧ್ಯಕ್ಷರೇ. ಹೋಗಿ ನಾವೇನ್ ಮಾಡೋದು? ಅಲ್ಲ, ಬೆಂಗಳೂರು ಒಳ್ಳೆ ಬೆಳವಣಿಗೆ ಆಗ್ತಾ ಇದೆ, ಬಹಳ ಸಂತೋಷ ಪಡ್ತಾ ಇರೋಂಥ ವಿಷಯ. ಇಂಥ ಪರಿಸ್ಥಿತಿಯಲ್ಲಿ ಮೊನ್ನೆ ಮುಖ್ಯಮಂತ್ರಿ, ಪ್ರಧಾನಮಂತ್ರಿಗಳು ಮತ್ತೆ ನಮ್ಮ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳು ಮತ್ತೆ ನಮ್ಮ ಮುಖ್ಯಮಂತ್ರಿಗಳು ಮೆಟ್ರೋ ಫೇಸ್ 3 ಓಪನ್ ಮಾಡಿದ್ರು, ಗುದ್ಲಿ ಪೂಜೆ ಮಾಡಿದ್ರು, ಬಹಳ ಸಂತೋಷ. ಅದರಲ್ಲಿ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳು ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ. ನಮ್ಮ ರಾಜ್ಯ ಸರ್ಕಾರದ ಅನುದಾನ 85%, ಕೇಂದ್ರ ಸರ್ಕಾರದ್ದು 15% ಅಂತ ಹೇಳ್ತಾರೆ ಸಭಾಧ್ಯಕ್ಷರೇ. 15% ಅಂತ ಹೇಳ್ತಾರೆ ಸಭಾಧ್ಯಕ್ಷರೇ. ಫೇಸ್ 3 ಮೆಟ್ರೋ ಸುಮಾರು 30-31 ಸ್ಟೇಷನಲ್ಲಿ 27-28 ಸ್ಟೇಷನ್ ರಾಜರಾಜೇಶ್ವರಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲೇ ಬರುತ್ತೆ, ತಮಗೆ ಗೊತ್ತಿರಲಿ. ಇದು ಹಿಂದಿನ ಸರ್ಕಾರ, ಅಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಆವತ್ತು ಒಂದು ಪ್ಲಾನ್ ಮಾಡಿದಂಥ ಒಂದು ಕಾನ್ಸೆಪ್ಟ್ ವೆಸ್ಟ್ ಬೆಂಗಳೂರಿಗೆ. ಅದು ಮೊನ್ನೆ ಗುದ್ಲಿ ಪೂಜೆ, ಬಹಳ ಸಂತೋಷ. ಸಭಾಧ್ಯಕ್ಷ, ಈ ಸ್ಟೇಷನ್ಗಳನ್ನ ನಾವು ಮಾಡಬೇಕು ಅಂದರೆ ಲ್ಯಾಂಡ್ ಅಕ್ವಿಜೇಷನ್ ಮಾಡ್ತೀವಿ. ಲ್ಯಾಂಡ್ ಅಕ್ವಿಜೇಷನ್ ಎಲ್ಲಿ ಮಾಡ್ತೀವಿ? 1 ಕಿಲೋಮೀಟ್ರಿಂದ 1.5 ಕಿಲೋಮೀಟರ್ಗೆ ಲ್ಯಾಂಡ್ ಅಕ್ವಿಜೇಷನ್ ಮಾಡೋದು ಇಡೀ ಬೆಂಗಳೂರು, ಇಡೀ ದೇಶದಲ್ಲಿ ಮಾಡ್ತಾ ಇದ್ದೀವಿ. ರಿಂಗ್ ರಸ್ತೆ ಇದೆ ಸಭಾಧ್ಯಕ್ಷರೇ, ನಮ್ಮ ಕ್ಷೇತ್ರದಿಂದ ನಾನು ಮಾತಾಡ್ತಾ ಇರೋದು. ಒಂದು ರಿಂಗ್ ರಸ್ತೆಯಲ್ಲಿ ಲ್ಯಾಂಡ್ ಅಕ್ವಿಜೇಷನ್ ಮಾಡೋಕ್ಕೆ ಸ್ಟೇಷನ್ ಹೆಸರನ್ನ ಮೆಟ್ರೋ ಅವರು ಘೋಷಣೆ ಮಾಡಿದ್ದಾರೆ. ಪ್ರಧಾನಮಂತ್ರಿಗಳು ಗುದ್ಲೆ ಪೂಜೆ ಮಾಡಿದ್ದು, ಮುಖ್ಯಮಂತ್ರಿಗಳು ಗುದ್ಲಿ ಪೂಜೆ ಮಾಡಿದ್ರಲ್ಲಿ ಸ್ಟೇಷನ್ ಡಿಕ್ಲೇರ್ ಆಗಿದೆ. ಆ ಸ್ಟೇಷನ್ ಹೆಸರು ಮುತ್ಯಾಲನಗರ. ಮುತ್ಯಾಲನಗರ ಸ್ಟೇಷನ್ಗೆ ಸ್ಥಳಾವಕಾಶ ಬೇಕು ಸ್ಟೇಷನ್ ಮಾಡೋದಕ್ಕೆ. ಆ ಸ್ಟೇಷನ್ ಮಾಡಬೇಕಂದ್ರೆ ನಾವೇನು ಮಾಡ್ತೀವಿ? ಸಾರ್ವಜನಿಕರ ಸ್ವತ್ತುಗಳನ್ನ ಅಕ್ವಿಜೇಷನ್ ಮಾಡ್ತೀವಿ, ಅದಕ್ಕೆ 1:3 ಪರಿಹಾರ ಕೊಡ್ತೀವಿ. ಬಹಳ ಪ್ರಮುಖವಾಗಿ 1:3 ಪರಿಹಾರ ಕೊಡ್ತೀವಿ. ಪರಿಹಾರ ಕೊಟ್ಟು ಸ್ಟೇಷನ್ ಮಾಡ್ತೀವಿ. ಎಲ್ಲರೂ ಮಾತಾಡ್ಬೇಕಲ್ಲ. ಅಲ್ಲಲ್ಲ, ಹೇಳ್ತೀನಿ ಸಭಾಧ್ಯಕ್ಷ, ದಯವಿಟ್ಟು ಪರಿಹಾರ ಕೊಡ್ತೀವಿ. ನಮ್ಮ ಸರ್ಕಾರದ ಸ್ವತ್ತು 1 ಎಕರೆ 30 ಗುಂಟೆ ನಾವು ಹಿಡ್ಕೊಂಡು ಪಕ್ಕದಲ್ಲಿರೋ ಆಸ್ತಿನ ನಾವು ಅಕ್ವಿಜೇಷನ್ ಮಾಡಿದ್ರೆ ಇದು ದೇವ್ರ ಮೆಚ್ಚನ ಸಭಾಧ್ಯಕ್ಷರೇ. ಓಕೆ, 1 ಎಕರೆ 30 ಗುಂಟೆ 30 ವರ್ಷಕ್ಕೆ ಲೀಸಿಗೆ ಕೊಟ್ಟು ಯಾರೋ ಒಬ್ಬ ಮದರ್ ತೆರೇಸಾ ಸ್ಕೂಲ್ನವನ್ನ ಸಾಕಿ ಈ ಬಡವರು ಮನೆ ಕಿತ್ಕೊಳ್ಳೋದು ಎಷ್ಟು ನ್ಯಾಯ ಸಭಾಧ್ಯಕ್ಷರೇ? ಸ್ಟೇಷನ್ ಅಲ್ಲೇ ಮಾಡ್ಬೋದಲ್ಲ ಅಣ್ಣ, ಒಂದೇ ನಿಮಿಷ. ಸ್ಟೇಷನ್ ಅಲ್ಲಿ ಮಾಡ್ಬೋದಲ್ಲ. ಸ್ಟೇಷನ್ ಅಲ್ಲಿ ಮಾಡೋದ್ರಿಂದ ಸುಮಾರು 3-4 ಕಿಲೋಮೀಟರ್ಗೆ ಪಾರ್ಕಿಂಗ್ ಸಿಗತ್ತೆ, ಸ್ಟೇಷನ್ ಆಗತ್ತೆ. ಮುತ್ಯಾಲ ನಗರ ಏನು ಘೋಷಣೆ ಆಗಿದೆ ಅದೇ ಜಾಗದಲ್ಲಿ ಮಾಡಿದ್ರೆ ಈ ಪಕ್ಕದಲ್ಲಿ ಬಡವರು ಪಾಪ 50-60 ವರ್ಷದಿಂದ ಪಿತ್ರಾರ್ಜಿತ ಆಸ್ತಿ, ಅಲ್ಲಿ ಯಾರು ವಲಸೆ ಬಂದಿರೋಂಥವ್ರು ಯಾರು ಇಲ್ಲ, ವಲಸೆ ಬಂದು ಜಾಗ ಖರೀದಿ ಮಾಡಿರೋರು ಯಾರು ಇಲ್ಲ. ಸ್ಥಳೀಯ ಜಾಲಹಳ್ಳಿ ಗ್ರಾಮಸ್ಥರು ಸುಮಾರು 7-8 ತಲೆಮಾರಿಯಿಂದ ಅಲ್ಲೇ ವಾಸ ಮಾಡ್ತಾ ಇರೋಂಥವ್ರು ಆಸ್ತಿ ಕಿತ್ಕೊಳ್ಳೋದು ಎಷ್ಟು ನ್ಯಾಯ? ಓಕೆ, ಒಂದೇ ನಿಮಿಷ ತಾಳಪ್ಪ, ಒಂದೇ ನಿಮಿಷ ಮುಗಿಸಿ. ಅಧ್ಯಕ್ಷರೇ, ಇದು ನಮ್ಮೂರು, ನಾನು ಹುಟ್ಟಿ ಬೆಳೆದವರು, ನಮ್ಮ ಮುತ್ತಾತರ ಕಾಲದಿಂದ ಇದೆ. ಮುತ್ಯಾಲಮ್ಮ ದೇವಸ್ಥಾನ ಪ್ರಾಪರ್ಟಿ ಇದು, ಏನು ಸರ್ಕಾರದ್ದೇನಲ್ಲ. ಇಟ್ಸ್ ನಾಟ್ ಎ ಗೌರ್ಮೆಂಟು ದೇವಸ್ಥಾನದ ಪ್ರಾಪರ್ಟಿನೇ ಸಪ್ರೇಟು. ದಟ್ಸ್ ಆಲ್ಸೋ ಗೌರ್ಮೆಂಟ್ ಪ್ರಾಪರ್ಟಿ. ಅದರ ಬೆಲೆ ಇವತ್ತು ಸುಮಾರು 250 ಕೋಟಿ ರೂಪಾಯಿ ಬೆಲೆ ಬಾಳ್ತದೆ. 250 ರಿಂಗ್ ರೋಡಲ್ಲಿದೆ. ಮೊನ್ನೆ ನಾನು ಅಸೆಂಬ್ಲಿಯಲ್ಲಿ ಪ್ರಶ್ನೆ ಕೇಳಿದಾಗ ಮುಜರಾಯಿ ಸಚಿವರು ಹೇಳಿದ್ರಿ, ಈ ಥರ ಯಾರಿಗೋ ನೀವು ಅಲಾಟ್ ಮಾಡಕ್ಕೆ ಹೋಗ್ತಾ ಇದ್ದೀರಾ, ಇದು ಅನ್ಯಾಯ, ಅದು ಮೆಟ್ರೋ ಮಾಡಿ, ಮೆಟ್ರೋಗೆ ಹೆಂಗೂ ಜಾಗ ಅಲೋಕೇಶನ್ ಮಾಡ್ತಾ ಇದ್ದಾರೆ ಈಗ, ಮಾಡಿ. ಅಥವಾ ಅಲ್ಲಿ ನಮ್ಮ ಹಳ್ಳಿಗೆ ಪ್ಲೇ ಗ್ರೌಂಡ್ ಇಲ್ಲ, ಒಂದು ಪ್ಲೇ ಗ್ರೌಂಡ್ ಇಲ್ಲ, ಭಾಳ ಪುರಾತನ ಊರು. ನಾವು ಹೇಳಿದ್ರೆ ಅವಾಗ ಮುಜರಾಯಿ ಸಚಿವರು ಯಾವುದೇ ಕಾರಣಕ್ಕೂ ನಾನು ಡೆವಲಪರ್ಗಳಿಗೆ ಬಡಿತೀನಿ, ನಾನು ಯಾವುದೇ ಕಾರಣಕ್ಕೂ ಇಲ್ಲ, ಕೊಡೋದೇ ಇಲ್ಲ, ನಾ ಇಮಿಡಿಯೇಟ್ ಆಗಿ ಅದನ್ನು ತಗೊಂಡು ನಾನು ದೇವಸ್ಥಾನಕ್ಕೆ ಬರಿತೀನಿ ಅಂತ ಇಲ್ಲಿ ಉತ್ತರ ಕೊಟ್ಟರು. ಈಗ ಕೊಟ್ಟಿದ್ದಾರೆ. ಇದು ಸಭೆಯ ಏನಂತ ಅಂತಾರೆ, ಅದಕ್ಕೆ ಹಕ್ಕುಚ್ಯುತಿ ಆಗಲ್ವಾ ಅಧ್ಯಕ್ಷರೇ? ಇಲ್ಲಿ ಅವತ್ತು ಸ್ಟೇಟ್ಮೆಂಟ್ ಇಲ್ಲ, ನಾನು ನೋಡ್ತೀನಿ ಅಂತ ಹೇಳಿದ್ರೆ ಪರವಾಗಿಲ್ಲ. ಡೈರೆಕ್ಟಾಗಿ ನನ್ನ ಹತ್ರ ಕಾಪಿ ಇದೆ, ಅದ್ರ ಕಾಪಿನೂ ಇದೆ, ಕಾಪಿ ಓದ್ತೀನಿ ಬೇಕಾದ್ರೆ. ಅದರಲ್ಲಿ ಕ್ಲಿಯರ್ ಆಗಿ ಹೇಳಿದ್ರೆ ಮುಖ್ಯಮಂತ್ರಿಗಳೇ ಏನು ಹೇಳಿದ್ದಾರೆ, ನಾನು ಈ ಆಸ್ತಿಯನ್ನ ಸರ್ಕಾರಕ್ಕೆ ವಾಪಸ್ ತಗೊಂಡು ಅದು ದೇವಸ್ಥಾನಕ್ಕೆ ರಿಟೈನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈಗ ಅದೇ ಜಾಗನ ಮೆಟ್ರೋದವರು ಪರ್ಚೇಸ್ ಮಾಡಕ್ ಹೋಗ್ತಾ ಇದ್ದಾರೆ. ಅಂದ್ರೆ ಈ ಜಾಗನಲ್ಲ, ಪಕ್ಕದ ಪ್ರೈವೇಟ್ ಅವ್ರದ್ದು
100 ಕೋಟಿ ಮೇಲೆ ಕೊಡ್ಬೇಕು ಅವರು. ಪ್ರೈವೇಟ್ ಅವ್ರಿಗೆ 1:2 ಕೊಡಬೇಕು ಅವರು. ಇದು ಅನ್ಯಾಯ ಅಲ್ವಾ? ಓಕೆ. ಯಾಕೆ ಅವ್ರಿಗೆ ಮಾಡೋದು? ಅಲ್ಲಿ ಪ್ರೈವೇಟ್ ಅವ್ರಿಗೆ ಏನ್ ಬರ್ತೈತೆ ಈಗ? ಸ್ಕೂಲ್ ಕೊಟ್ರೆ, ಲೀಸ್ ಕೊಟ್ಟವ್ರೆ, ಎಷ್ಟು ಕೊಡ್ತಾರೆ ಅವರು? ವರ್ಷಕ್ಕೆ ಒಂದು 5 ಲಕ್ಷನೋ 3 ಲಕ್ಷನೋ ಏನೋ ಕೊಡ್ತಾರೆ ಅಷ್ಟೇ. ಯಾಕೆ ಕೊಡಬೇಕು? ತಪ್ಪಲ್ಲ ಅಧ್ಯಕ್ಷರೇ. ದಯವಿಟ್ಟು ಈ ತರ ಮಾಡೋದು ಒಳ್ಳೇದಲ್ಲ. ದಯವಿಟ್ಟು ಅದನ್ನ ರದ್ದು ಮಾಡಿ ಮೆಟ್ರೋಗೆ ಕೊಡಿ. ಮೆಟ್ರೋಗೆ ಅಟ್ಲೀಸ್ಟ್ 100 ಕೋಟಿ ಉಳಿತೈತೆ. ಇಲ್ಲ ಡೀಲ್ ಆಗ್ಬಿಡ್ತೈತೆ ಇದು. ಇಲ್ಲ ಡೀಲಾನೇ ಕೊಟ್ಟಿರೋದು. ಇನ್ನೇನು ಕೊಡ್ತಾರೆ? ಅವನೇನು ಆಕಾಶದಿಂದ ಏನೋ ಗೌರ್ಮೆಂಟ್ ಸ್ಕೂಲ್ ಕೊಟ್ಟಿದ್ರೆ ಹೇಳ್ಬೋದಾಯ್ತು ಡಿ ಕೆ ಶಿವಕುಮಾರ್, ಏನಪ್ಪ ಗೌರ್ಮೆಂಟ್ ಸ್ಕೂಲ್ಗೂ ವಿರೋಧ ಮಾಡ್ತೀಯ ಅಂತ. ಇಟ್ಸ್ ನಾಟ್ ಎ ಗೌರ್ಮೆಂಟ್ ಸ್ಕೂಲ್, ಇಟ್ಸ್ ನಾಟ್ ಎ ಏಡೆಡ್ ಸ್ಕೂಲ್. ನೀವು ಕೊಟ್ಟಿರೋದಕ್ಕೆ ಹೇಳ್ತಾ ಇರೋದು. ನೀವೇ ಕೊಟ್ಟಿರೋದು. ಮುಜರಾಯಿ ಇಲಾಖೆಯಿಂದ ಕೊಟ್ಟಿದ್ದಾರೆ. ಮುಜರಾಯಿ ಇಲಾಖೆ ಆಕ್ಚುಲಿ ಕೊಡಕ್ ಬರಲ್ಲ. ಹಿಂಗೆ ಸರ್ಕಾರದೇನೋ ಗೋಮಾಳ ಇದ್ರೆ ಏನೋ ಮಾಡ್ಬೋದಾಗ್ತಾನೋ. ಮುಜರಾಯಿ ಇಲಾಖೆ ದೇವಸ್ಥಾನ ಸೊತ್ತು, ಮುತ್ತಾಲಮ್ಮ ದೇವಸ್ಥಾನ, ಆ ಶಾಪ ನಿಮ್ಗೆ ತಟ್ಟಲ್ವಾ ಮುತ್ತಾಲಮ್ಮಂದು? ಯಾಕೆ ಕೊಡ್ಬೇಕು? ದಯವಿಟ್ಟು ಪ್ಲೀಸ್, ದಯವಿಟ್ಟು ನೀವು ಮಾತಾಡಿ. ಈ ತರ ಆಗಿದ್ರೆ ನಾನು ವಾಪಸ್ ತಗೊಂತೀನಿ ಅಂತ ಹೇಳಿ. ಅವ್ರೇನೋ ಮಾತಾಡೋದು ಅಷ್ಟೇ. ನನಗೆ ಫಾರ್ ಮೈ ಮೆಮರಿ, ಓಕೆ, ಆಸ್ ಫಾರ್ ಆಸ್ ಕಾರ್ಪೊರೇಷನ್ ಇಸ್ ಕನ್ಸರ್ನ್, ನಾನು ಇವತ್ತವರೆಗೂ ಒಬ್ಬರಿಗೂ ಕೊಟ್ಟದ್ದು ನನಗೆ ನೆನಪಿಲ್ಲ. ಐ ಜಸ್ಟ್ ಚೆಕ್ ಇಟ್ ಅಪ್ ಅಂಡ್ ಐ ಕಮ್ ಬ್ಯಾಕ್ ಟು ಸರ್ ಪ್ಲೀಸ್. ತಾಳಪ್ಪ ಒಂದೇ ನಿಮಿಷ. ನಾನು ವೆಲ್ಕಮ್ ಮಾಡ್ತೀನಿ ನಿಮ್ಮ ಸ್ಟೇಟ್ಮೆಂಟ್ನ. ಬಟ್ ಆಚೆ ಕಡೆ ಎಲ್ಲ ಡಿ ಕೆ ಶಿವಕುಮಾರ್ ಅಂತ ಹೇಳ್ತಾರೆ. ದಯವಿಟ್ಟು ಹೋಗ್ಬೇಕು. ಏನೇ ಆದ್ರೂ ಡಿ ಕೆ ಶಿವಕುಮಾರ್ ಅನ್ನೋದು ಬರಬಾರ್ದು. ಬೆಂಗಳೂರಲ್ಲಿ ಎಲ್ಲ ಏನೇನು ನೋಡಿ, ಅದಕ್ಕೆ ನಾನು ಹೇಳಿದ್ದು ಇದು ದೇವಸ್ಥಾನ ಸೊತ್ತು, ಹಂಗೆ ಕೊಡಕ್ ಬರಲ್ಲ, ತಪ್ಪು. ಅದು 250 ಕೋಟಿ ಬೆಲೆ ಬಾಳ. ಸುರೇಶ್ ಗೌಡ ದಯವಿಟ್ಟು ಮತ್ತು ಪಠಾಣ್ ಮತ್ತು ಜನಾರ್ದನ್ ರೆಡ್ಡಿ ಮತ್ತು ಸಮೃದ್ಧಿ ಕೊಡ್ತಾರೆ. ಅಧ್ಯಕ್ಷರೇ, ಅಲ್ಲ ಮೊದ್ಲು ಹೇಳಿದ್ರೆ ಏನ್ ನೀವೆಲ್ಲ? ಆಯ್ತು, ಮಾತಾಡಿದ್ರಲ್ಲ. ಆಯ್ತು ಅಧ್ಯಕ್ಷರೇ, ನೀವು ಹೇಳಿದ್ದೆ ನೀವೇ ನಡ್ಕೊಳ್ರಿ. ಕೊಡ್ತೇವೆ. ಏನ್ ಊಟಕ್ಕೆ ಹೋಗ್ಲಾರ್ದು ಇಲ್ಲೇ ಕುಂತ್ರು ಮಾಡ್ಸಾಡ್ಕೊಂಡ್ರೆ ತಾಳ್ಮೆ ಕಲಿಯಿರಿ. ಬರ್ತೀನಿ. ಒಂದು ನಿಮಿಷ. ಇದಕ್ಕೆ ಸಂಬಂಧಪಟ್ಟಂತೆ 16/8/24 ನಾನು ಮೆಟ್ರೋವ್ರಿಗೆ ಪತ್ರ ಬರೀತೇನೆ. ಆಯ್ತು, ಬೇಗ ಮುಗಿಸಿ. ಸ್ಟೇಷನ್ ಹೇಳ್ತೇನೆ. ಇದ್ರಲ್ಲಿ ಇಷ್ಟು ಜನ ಮಾತಾಡ್ಲಿಕ್ಕಿದ್ದಾರೆ. ಬಹಳ ಸೂಕ್ಷ್ಮ. ಇನ್ನೊಂದು ಟೈಮ್ ಕೊಡಿ. ಅರ್ಜೆಂಟ್ ವಿಚಾರ 5 ನಿಮಿಷ. ಸರ್, ಉಪಮುಖ್ಯಮಂತ್ರಿಗಳು ಕೇಳಿಸ್ಕೋಬೇಕು. 15/6/2025 ಲೀಸ್ ಟೈಮ್ ಆಯ್ತು. ಇದ್ರನ್ನ ನಾವು ಯಾರಿಗೂ ಕೊಡೋದಿಲ್ಲ, ವಶಪಡಿಸ್ಕೊಳ್ತೀವಿ ಅಂತೇಳಿ ಅಂದಿನ ಮುಜರಾಯಿ ಸಚಿವರು ಹೇಳಿರ್ತಾರೆ. ಅದಾದ್ಮೇಲೆ ಮತ್ತೆ ಇದ್ರನ್ನೇನು ಮಾಡ್ತಾರೆ? ಅವನು ಲೀಸ್ ಮುಗಿಯೋದು 15/6/2025, ಅಂದ್ರೆ ಈಗ 2 ತಿಂಗಳಿಂದ. ಸಭಾಧ್ಯಕ್ಷರೇ, 30 ವರ್ಷಕ್ಕೆ ತಗೊಳ್ತಾನೆ ಸಭಾಧ್ಯಕ್ಷರೇ. ಮಾನ್ಯ ಉಪಮುಖ್ಯಮಂತ್ರಿಗಳೇ, ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ, ಈ 1 ಎಕರೆ 30 ಗುಂಟೆನ ಮುತ್ಯಾಲಮ್ಮ ಮೆಟ್ರೋ ಸ್ಟೇಷನ್ ಮಾಡಿಕೊಡಿ. ಬಡೂರಿನಲ್ಲಿ 7-8 ತಲೆಮಾರುಗಳಿಂದ ವಾಸ ಮಾಡೋಂಥ ಅಕ್ಕಪಕ್ಕದವ್ರ ಆಸ್ತಿನ ವಶಪಡಿಸ್ಕೊಳ್ಳೋದು ಬೇಡ. ಇದನ್ನ ಮಾಡೋದ್ರಿಂದ ಸ್ಟೇಷನ್ ಇರುತ್ತೆ, ಸುಮಾರು 4-5 ಕಿಲೋಮೀಟರ್ ಪಾರ್ಕಿಂಗ್ ಸಿಗತ್ತೆ. ಮೆಟ್ರೋ ಅಧಿಕಾರಿಗಳಿಗೆ ನಾನು ಬರೆದಿರೋ ಪತ್ರ ನಿನ್ನೆ ತಮಗೆ ಕೊಟ್ಟಿದ್ದೀನಿ. ತಾವು ಸದ್ಯಕ್ಕೆ ಪಾಸಿಟಿವ್ ಆಗಿ ಬರ್ದಿದ್ದೀರಿ. ತಾವು ಇದನ್ನ ಸ್ಟೇಷನ್ ಮಾಡ್ಕೊಡ್ತೀರಿ ಅಂತ ನಾನು ನಂಬ್ತೇನೆ. ದಯವಿಟ್ಟು ಈ ತರ ಒಂದು ಸರ್, ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ಆಗಿರೋ ಬಹಳ ಕ್ಲಿಯರ್ ಇದೆ. ನಿಮ್ ರಿಪೋರ್ಟ್ ನಾನು ನೋಡಿದ್ದೀನಿ. ಅಲ್ಲ, ನನಗೆ ಹೌಸಲ್ಲಿ ನಮ್ಮ ಆಫೀಸರ್ ಕೇಳೋದು ನಾವು ಯಾವ್ದು ಮಾಡಿಲ್ಲ. ಅಲ್ಲ 100% ರೆಕಾರ್ಡ್ ಆಗಿದೆ. DC ಚೇಂಬರ್ ಅಲ್ಲಿ ಫೈಲ್ ಇದೆ. ಇದ್ರೆ ಕೊಡಿ. ಅಲ್ಲ, ಕೊಟ್ಟಿಲ್ಲ ನನಗೆ. ಅವ್ರು ಕಾಪಿ ಕೇಳಿದ್ರೆ ಕೊಟ್ಟಿಲ್ಲ. DC ಚೇಂಬರ್ ಅಲ್ಲಿ ಫೈಲೇ ಇದೆ. ವೆರಿ ಕ್ಲಿಯರ್ ಕ್ಯಾಬಿನೆಟ್ ಡಿಸಿಷನ್ ಆಗಿ ಫೈಲ್ DC ಹತ್ರ ಇದೆ. ಸಭಾಧ್ಯಕ್ಷರೇ, ಅದೇ ರೀತಿ ತುಮಕೂರು ರೋಡು ಜಂಕ್ಷನ್ ಸಭಾಧ್ಯಕ್ಷರೇ, ಇವಾಗ ಏರ್ಪೋರ್ಟ್ ರೋಡ್ ನಾನು ಮಾತಾಡ್ತೀನಿ. ಇದು 70% ಕರ್ನಾಟಕ ತುಮಕೂರು ರೋಡಲ್ಲಿ ಬರುತ್ತೆ. ಇದು ಒಂದು ಸಿಗ್ನಲ್ ಫ್ರೀ ಮಾಡಿದ್ರೆ ಗುರುಗುಂಟೆಪಾಳ್ಯ ತುಮಕೂರು ರೋಡ್ ಗುರುಗುಂಟೆಪಾಳ್ಯ ಒಂದು ಸಿಗ್ನಲ್ ಫ್ರೀ ಮಾಡಿದ್ರೆ ಸಭಾಧ್ಯಕ್ಷ 70% ಟ್ರಾಫಿಕ್ ಉಳಿಯುತ್ತೆ. ಓಕೆ, ದಯವಿಟ್ಟು ಬೆಂಗಳೂರು ಕಡೆ ಥ್ಯಾಂಕ್ ಯು ಹೆಚ್ಚು ಗಮನ ಹರಿಸಿ. ಇವತ್ತು ಬೆಂಗಳೂರು ಒಳಗಡೆ ಪಾಟೋಲ್ಗಳು ಇರ್ಬೋದು, ಡೆವಲಪ್ಮೆಂಟ್ ಇರ್ಬೋದು. ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ಒಂದು ಮನವಿ ಮಾಡ್ತೀನಿ. ಇಡೀ ಬೆಂಗಳೂರಲ್ಲಿ ಒಂದೊಂದು MLAಗೆ ಒಂದೊಂದು ದಿನ ಟೈಮ್ ಕೊಟ್ಟು ಯಾವುದು ಪಕ್ಷ ಭೇದ ಇಲ್ಲದೆ, ಇವತ್ತು ಸುರೇಶ್ ಕುಮಾರ್ ಅವರು ಒಂದು ಮಾತು ಹೇಳಿದ್ರು ದೇವರಾಜರ್ಸ್ ಅವ್ರ ಬಗ್ಗೆ, ಒಂದು ಗ್ಲಾಸ್ ನೀರಿಟ್ಕೊಂಡು ಆಯ್ತು ಸಾಕು. ನೀವು ಒಂದೊಂದು ದಿನ ಒಬ್ಬೊಬ್ಬರಿಗೆ ಟೈಮ್ ಕೊಡಿ. ಸಮಸ್ಯೆಗಳನ್ನ ಪಕ್ಷ ಭೇದ ಮರೆತು ನಿನ್ನ ಜೊತೆ ನಾನಿದ್ದೀನಿ ಬಾ ಡೆವಲಪ್ಮೆಂಟ್ಗೆ ಅಂತ ಕರ್ಕೊಂಡೋಗಿ. ಬೆಂಗಳೂರು ಒಳಗಡೆ ಒಳ್ಳೆ ಹೆಸರು ಉಳ್ಕೊಳ್ಳುತ್ತೆ. ಥ್ಯಾಂಕ್ ಯು. ಆಮೇಲೆ ಒಂದೇ ಒಂದು ಕಿವಿ ಮಾತು,
ವಿಜಯನಗರ ಕೃಷ್ಣದೇವರಾಯನವರು ಅವರ ಆಳ್ವಿಕೆನಲ್ಲಿ ನನ್ನ ಆಳ್ವಿಕೆ ಹೆಂಗಿದೆ ಅಂತೇಳಿ ಮಾರುವೇಷದಲ್ಲಿ ಹೋಗಿ ಪರೀಕ್ಷೆ ಮಾಡ್ತಾ ಇದ್ರಂತೆ. ಆಯ್ತು, ಜನಗಳು ಅವಾಗ ಹೇಳ್ತಾ ಇದ್ರಂತೆ ಏನೇನು ತೊಂದರೆ ಇದೆ ಅಂತ. ಒಂದು ಸಾರಿ ನೀವು ಮಾರುವೇಷದಲ್ಲಿ DK ಶಿವಕುಮಾರ್ ಬಗ್ಗೆ ಏನ್ ಹೇಳ್ತೀರಾ ಅಂತ ಒಂದು ಅಭಿಪ್ರಾಯ ಕಲೆಕ್ಟ್ ಮಾಡಿ, ನಿಮ್ಮ ಬಗ್ಗೆ ಸಿಗೋಂತ ಅಭಿಪ್ರಾಯನ ನೀವೇ ಪಡ್ಕೊಳ್ಳಿ, ಓಕೆ, ಆಮೇಲೆ ಸರಿ ಮಾಡ್ಕೊಳ್ಳಿ. ಸುರೇಶ್ ಗೌಡ್ರೆ, ಒಳ್ಳೇದಾಗಿ. ಮಾನ್ಯ ಸಭಾಧ್ಯಕ್ಷರೇ, ನಿಯಮ 69ರ ಅಡಿ ಬೇಗ ಬೇಗ ಮುಗಿಸ್ಬೇಕು. ತಾವು ಬೆಂಗಳೂರು ವಿರೋಧ ಪಕ್ಷದ ಶಾಸಕರ ಅನುದಾನ ಹಂಚಿಕೆ ಮಾಡದ ಕಾರಣ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲು ಸಾಧ್ಯವಾಗದೇ ಇರುವ ಬಗ್ಗೆ ಅವಕಾಶ ಕೊಟ್ಟಿರೋದಕ್ಕೆ ನಿಮಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.